Good morning, children. Let me continue the second lesson to the year written by Leo Tolstoy. Okay, children. And we had a discussion about how the king gave the permission, how that roulette was implemented in that small country, in that small kingdom. He was unable to run. He didn't have enough taxes, enough revenue. That was the only source to have maximum revenue. ಅವನಿಗೆ ಆದಾಯ ಬೇಕು, ಸರ್ಕಾರ ಅಂಡಿಸ್ಬೇಕಂತಂದರೆ ಆದಾಯ ಬೇಕಾಗ್ತೈತಿ. ಬೇರೆ ದಾರಿ ಇರಲಿಲ್ಲ. ಬೇರೆ ಬೇರೆ ತೆರಿಗೆಗಳು ಇದ್ದು ಆ ತೆರಿಗೆಗಳ ಮುಖಾಂತರ ಅವನಿಗೆ ಸಾಕಷ್ಟು ವರಮಾನ ಬರ್ತಾ ಇರಲಿಲ್ಲ, ಆದಾಯ ಬರ್ತಾ ಇರಲಿಲ್ಲ. ಹೀಗಾಗಿ he thought that he never thought about the life welfare of his citizens, inhabitant. ತನ್ನ ರಾಜ್ಯದ ಜನರ ಬಗ್ಗೆ ಯಾವತ್ತೂ ವಿಚಾರ ಮಾಡಲಿಲ್ಲ. ಸೊ ಅವನು ತಲೆಯಲ್ಲೇ ಕೆಡಿಸ್ಕೊಳ್ಳಿಲ್ಲ. ಯಾಕಂದರೆ ಅವನಿಗೆ ಸರ್ಕಾರ ನಡೆಸ್ತಕ್ಕಂಥದ್ದು. ಇವತ್ತು ತಮಗೆ ಗೊತ್ತಿರ್ಬೋದು, ಈ ಅನ್ಎಡೆಡ್ ಸೊಸೈಟಿಯಲ್ಲಿ ವರ್ಕ್ ಮಾಡ್ತಕ್ಕಂಥ ಶಾಲಾ ಕಾಲೇಜು ಟೀಚರ್ಸ್ ಏನಿದಾರಲ್ಲ, ಉಪನ್ಯಾಸಕರು ಇದ್ದಾರಲ್ಲ, ಬಹಳ ತುಂಬ ತೊಂದರೆ ಆಗಿದೆ ಅವರಿಗೆ. ಯಾಕಂದರೆ ಅನ್ಎಡೆಡ್ ಸಂಸ್ಥೆಗಳು, ಪ್ರೈವೇಟ್ ಸಂಸ್ಥೆಗಳು ಏನು ಸ್ಯಾಲ್ರಿ ಕೊಟ್ಟರೆ ಕೆಲವೊಂದು ಕಡೆ ಕೊಡ್ತಾ ಇದ್ದಾರೆ, ಕೆಲವೊಂದು ಕಡೆ ಕೊಡ್ತಾ ಇಲ್ಲ. 30%, 50%. ಅವರಿಗೂ ಇನ್ಕಮ್ ಬೇಕಾಗ್ತೈತಿ. ಸೊ ಅವರು ಆದಾಯ ಇತ್ತಂದ್ರೆ ಪಾಪ ಅವರು ಕೊಡಲಿಕ್ಕೆ ಸಾಧ್ಯ ಇದೆ. ಪಾಪ ಅವರು ಎಲ್ಲಿಂದ ಕೊಡ್ಬೇಕು ಹೇಳಿ. ಹಾಗೆ ಈಗ ಸರ್ಕಾರ ಕೊಡಬೇಕಂತಂದರೆ ಸರ್ಕಾರ ನೌಕರಸ್ಥರಿಗೆ ಕೊಡಲಿಕ್ಕೆ ಆದಾಯ ಇಲ್ಲ. ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವರು, ಬೇಕಲ್ಲ. ಸೊ ಸ್ಯಾಲ್ರಿ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತಾ ಇದೆ ಸರ್ಕಾರಿ ನೌಕರಿಗೆ, ಇನ್ನು ವಾಟ್ ಅಬೌಟ್ ದ ಪ್ರೈವೇಟ್ ಟೀಚರ್. ಹಾಗೆ ಆ ರಾಜ್ಯವನ್ನು ನಡೆಸ್ತಕ್ಕಂಥ ದ ಪರ್ಸನ್ ಒನ್ ಹೂ ಲೀಡ್ಸ್ or runs the government, he knows the fame. ಅವನಿಗೆ ಗೊತ್ತಿರುತ್ತೆ ಮಕ್ಕಳು. ಈಗ ಕುಟುಂಬ ನಡೆಸ್ತಕ್ಕಂಥ ಈ ಯಜಮಾನನಿಗೆ ಗೊತ್ತು ಮನೆ ಹೇಗೆ ನಡೆಸಬೇಕು. ಯಾಕಂದರೆ ಮನೆ ಇಟ್ ಮೀನ್ಸ್ ದ ಮೆಂಬರ್ಸ್ ಆಫ್ ದಟ್ ಫ್ಯಾಮಿಲಿ ದೇ ಡೋಂಟ್ ನೋ, ಬಟ್ ದ ಹೆಡ್ ಆಫ್ ದ ಬಾಸ್ ಆಫ್ ದಟ್ ಫ್ಯಾಮಿಲಿ he knows ವಾಟ್ ಹಿ ಡಸ್, ಏನು ಮಾಡಬೇಕು ಅನ್ನೋದು ಅವ್ನಿಗೆ ಗೊತ್ತಿರುತ್ತೆ. ಹಾಗೆ ಇಲ್ಲಿ ಮಕ್ಕಳೇ, ಎನಿಹೌ ಹಿ ವಾಸ್ ಎಂಜಾಯಿಂಗ್ ಆ್ಯಂಡ್ ಹಿ ವಾಸ್ ರಿಯಲ್ ಕಿಂಗ್ ಆ್ಯಸ್ ಲೈಕ್ ಅದರ್ ಕಿಂಗ್ಸ್ ಇನ್ ದ ನೇಬರಿಂಗ್ ಕಿಂಗ್ಡಮ್ ಆಫ್ ಮೊನಾಕೋ. ಎಸ್, ಸೊ ಲೆಟ್ ಮಿ ಕಂಟಿನ್ಯೂ ಚಿಲ್ಡ್ರನ್. ದಿಸ್ ಈಸ್ fourth paragraph. He has what do you mean by he has his coronation. ಓಕೆ, ಇಲ್ಲಿ ಕೊರೋನಾ ಅಂತ ಬರುತ್ತೆ ನೋಡಿ ಮಕ್ಕಳೇ. ಕೊರೋನೇಷನ್ ಮೀನ್ಸ್, ಐ ಟೆಲ್ ಯು, ಸೆರೆಮನಿ ಆಫ್ ಕ್ರೌನಿಂಗ್ ಸಾವರಿಯನ್, ಸರ್ವಾಧಿಕಾರ ಸಾವರಿಯನ್, ಪಟ್ಟಾಭಿಷೇಕ ಇನ್ ಕನ್ನಡ, coronation. He had, the king of Mysore, Edavi, maybe 3 years ago, 4 years ago, I don't know. So what do you mean by here? He had sworn as a king and he had coronation. ರಾಜನಾಗ್ತಾನೆ. ಕೆಲವೊಂದು ಈ ಭೂತಾನದಲ್ಲಿ ಇರ್ಬೋದು, ಅಲ್ಲಿ ರಾಜ ಮಹಾರಾಜ. ನಮ್ಮ ದೇಶದಲ್ಲಿ ಅಧಿಕಾರ ಇಲ್ಲ ಅವರಿಗೆ. ಇಂಥ ಸಣ್ಣ ಪುಟ್ಟ ಇದರ. ಸೊ ಇವನ್ ಇನ್ ರಾಜಸ್ಥಾನ್ there is a king and queen. But in England, there is a queen, Elizabeth. Everyone knows the Queen of England. So, ರಾಣಿ, ಇಂಗ್ಲೆಂಡ್ ದೇಶದ ರಾಣಿ. ಕೆಲವೊಂದು ಕಡೆ ಇದೆ, ಈವನ್ ಇನ್ ಅರಬ್, ಅಲ್ಲೆಲ್ಲ ರಾಜ ಮಹಾರಾಜಗಳು, ಫ್ರೆಂಚ್. ಸೊ ದೇ ಆರ್ ದ ಬಾಸ್, ದೇ ಆರ್ ದ ಪ್ರೈಮ್ ಮಿನಿಸ್ಟರ್, ದೇ ಆರ್ ದ ಪ್ರೆಸಿಡೆಂಟ್ಸ್. ಅವರೇ ಪ್ರಧಾನಮಂತ್ರಿಗಳು, ಅವರೇ ರಾಷ್ಟ್ರಪತಿಗಳು. ಹೀಗೆ ಕೊರೋನೇಷನ್, ಉತ್ತರ ಕೊರಿಯಾ ತಾವು ಕೇಳಿರ್ಬೋದು. ಹೀಗೆ ಸೆರೆಮನಿ ಆಫ್ ಕ್ರೌನಿಂಗ್ ಸಾವರಿಯನ್. ವಾಟ್ ಯು ಮೀನ್ ಬೈ ಕೊರೋನೇಷನ್ ಹಿಯರ್? ಪಟ್ಟಾಭಿಷೇಕ. He had. Yes, and his levies, there is a word.
What is the word here? Spell, children. Levies means here. Levies. Ruling. Adhikara. And he rewards. You know what do you mean by rewards? Awards. He goes to present awards. And what do you mean by he announces the prizes to the winners in various activities? One who, what do you mean by earns name and fame, one who scores the first and second places. So, rewards-galannu kodatakanta adhikara. He has such a, these are, he has a, what do you mean by the right of levies, he has a right of what do you mean by rewards and sentences. Yes, ಅವನಿಗೆ ಶಿಕ್ಷೆ ಕೊಡ್ತಕ್ಕಂಥ ಅಧಿಕಾರ ಮಕ್ಕಳೇ. What do you mean by sentence here? Punishment. He has such a power. ಹೌದಲ್ಲ? ಈಗ ನೋಡಿ, ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ನ್ಯಾಯಾಲಯಗಳೇನು ಕೆಲ ಹಂತದ ನ್ಯಾಯಾಲಯಗಳಿದಾವ. The what do you mean by courts in India? They have their own power. They can put a complaint themselves. They can put a FIR. ಕಂಪ್ಲೇಂಟನ್ನು ಅವರೇ ಮಾಡ್ಕೋಬೋದು ವಿದೌಟ್ ಪೊಲೀಸ್ ಇಲ್ಲದೆ. ಆದರೆ ಏನಿದೆ ಸಿಸ್ಟಮು, ಪೊಲೀಸ್ ಮಾತ್ರ ಏನು ಮಾಡಿ ಕಂಪ್ಲೇಂಟ್ ತೊಗೋಬೇಕಾಗತ್ತೆ, FIR ಹಾಕಬೇಕಾಗತ್ತೆ. ಸೊ ಆಮೇಲೆ ಚಾರ್ಜ್ ಶೀಟ್. ಇಲ್ಲಿ ಕೋರ್ಟ್ ತಾನೇ ಏನು ಮಾಡ್ಬೋದು, ಇದು FIR ಮಾಡ್ಕೋಬೋದು. ಅಧಿಕಾರ ಇದೆ ಮಕ್ಕಳೇ. ಯಾವಾಗ ತನ್ನ ಇಚ್ಛೆ ಅಧಿಕಾರವನ್ನು ತನ್ನ ಅಧಿಕಾರವನ್ನು ಬಳಸ್ಬೋದು. ಹೀಗೆ ಸೆಂಟೆನ್ಸ್ ಶಿಕ್ಷೆ ಕೊಡ್ತಕ್ಕಂಥ ಅಧಿಕಾರ. ಸೊ ಇವನ್ ನಮ್ಮ ದೇಶದಲ್ಲಿ ಕೂಡ you know children, the president of India, so ಅವನಿಗೆ ಅಧಿಕಾರ ಇದೆ, ದಟ್ ಈಸ್ ಪಾರ್ಡನ್, ಕ್ಷಮೆ ಮಾಡ್ತಕ್ಕಂಥದ್ದು, ಪಾರ್ಡನ್. ಇಲ್ಲಿ ಕೂಡ ದ ಕಿಂಗ್ ಆಫ್ what do you mean by Monaco, he has such a power, that is the pardon. Pardon means forgive, excuse, ಕ್ಷಮಿಸಿಬಿಡ್ತಕ್ಕಂಥದ್ದು. So in India, only the president of this nation has such a power to pardon the criminals. So what do you mean by accused? ಏನು ಅಪರಾಧಿಗಳು ಅಪರಾಧವನ್ನು ಮಾಡಿದಂಥ ಅಪರಾಧಿಗಳನ್ನು ಕ್ಷಮಿಸ್ತಕ್ಕಂಥ ಅಧಿಕಾರ ಮಾತ್ರ ಯಾರಿಗಿದೆ? ನಮ್ಮ ದೇಶದಲ್ಲಿ ರಾಷ್ಟ್ರಪತಿ. ಹಾಗೆ in that what do you mean by Monaco, the king had these powers, rights, ಈ ಎಲ್ಲ ಅಧಿಕಾರಗಳಿದ್ದು ಮಕ್ಕಳೇ. And he also is a review. ತಮ್ಗೆ ಗೊತ್ತಿರ್ಬೋದು, in what do you mean by cricket match, it happens again and again if the match goes to start. ಕ್ರಿಕೆಟ್ ನಡೀತಾ ಇದ್ದಾಗ ರಿವ್ಯೂ ಯು ನೋ ಎಕ್ಸಾಮೈನ್, ಅವನಿಗೆ ಕೊಟ್ಟಂಥ ಶಿಕ್ಷೆನಾಗಲಿ ಅಥವಾ ಕೊಡದೇ ಇರ್ತಕ್ಕಂಥ ಅದರ ಬಗ್ಗೆ ರಿವ್ಯೂ ಮಾಡ್ತಕ್ಕಂಥದ್ದನ್ನು ಇವನಿಗೆ ಅಧಿಕಾರ ಇತ್ತು. ಆ್ಯಂಡ್ ದೆರ್ ವಾಸ್ what do you mean by councils were there. So then, and laws were there, laws and courts were there, judges were there. ಹೌದಾ? ಎಲ್ಲ ಥರದ ಅಧಿಕಾರಗಳನ್ನು. How other kings had all what do you mean by kinds of powers, rights, as like he had in his kingdom. Just like other kings, only on smaller scale. He was also as like other kings, but who were working, who were servicing, who carried on their service in the kingdom of Monaco, who were the employees, all they had, what do you mean by, all they had been trying a small scale. All they were on a smaller scale. Very less salary they were getting, they were receiving. ಬಹಳ ಕಡಿಮೆ ಸಂಬಳವನ್ನು ತೆಗೆದುಕೊಳ್ತಾ ಇದ್ರು. Yes. And let me continue. And fifth paragraph. So fourth is done, children. Now let me continue. Now it happened a few years ago that a murder was committed in this toy prince's domain. So here the word domain means here kingdom. So you all know that is very small toy kingdom. That is Monaco. Never happened such an incident had happened, that was a murder
A murder was murdered by murderer. Murder was murdered by murder. Murderer. Murderer ಅಂದರೆ ಕೊಲೆಗಾರ. ನೆವರ್ ಹ್ಯಾಪನ್. ಎಂದು ಒಂದು ಘಟನೆ ನಡೆದ್ರಲ್ಲ ಮಕ್ಕಳೇ, ಒಂದು ದೊಡ್ಡ ಘಟನೆ ನಡೆದು ಹೋಗುತ್ತೆ. ಏನಂದರೆ ಕೊಲೆ ನಡೆದು ಹೋಗ್ಬಿಡುತ್ತೆ. ಕೊಲೆಗಾರ ಒಬ್ಬ ಕೊಲೆ ಮಾಡಿಬಿಡ್ತಾನೆ ಮಕ್ಕಳೇ. That was committed in that small kingdom. Never happened. No one knew such incident who were inhabitants. ಗೊತ್ತೇ ಇರಲಿಲ್ಲ ಅವರಿಗೆ ಕೊಲೆ ಅಂದ್ರೆ ಏನು. What was murder? Always they were known for well-known people. The people of that kingdom are feasible. Always they love. They carried what? Fish. Feasible people. ಶಾಂತಿ ದೂತರು, ಶಾಂತಿ ಪ್ರಿಯರು, ಯಾವಾಗಲೂ ಶಾಂತಿಯ ಜಪವನ್ನು ಮಾಡ್ತಕ್ಕಂಥ ಶಾಂತಿ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥ ಜನರು ಅವರಾಗಿದ್ದರು. ಸಚ್ ಅ ಥಿಂಗ್ ಹ್ಯಾಡ್ ನಾಟ್ ಹ್ಯಾಪನ್ ಬಿಫೋರ್. ನೆವರ್. ಯಾವತ್ತೂ ಆ ಘಟನೆ ನಡೆದೇ ಇಲ್ಲ. ದಟ್ ವಾಸ್ ದ ಫಸ್ಟ್ ಟೈಮ್. ವಿಚ್ ವಾಸ್ ವಾಟ್ ಯು ಮೀನ್ ಹ್ಯಾಪನ್ ಇನ್ ದಟ್ Monaco? That is murder. Just after, what do you mean by that incident? Who are the judges? ಈಗ ಪೊಲೀಸರು, ಜಡ್ಜು ಎಲ್ಲ ಕೂಡಬೇಕಾಗತ್ತೆ ನೋಡಿ. ಎಸ್, ಜಡ್ಜಸ್. Who are the judges? What is the pronunciation? Everyone goes to pronounce here judge, but it is judge. Okay, the judges are assembled with much ceremony. Assemble means gathered after that incident, all together to discuss, to know, to give punishment to the criminal, to the culprit. Tried that case in a most judicial manner, according to law. They tried, each and every judges of Monaco tried to give a punishment in judicial manner to the criminal. ನ್ಯಾಯಾಂಗದ ಪ್ರಕಾರ, ಆ ದೇಶದ, ಆ ನೆಲದ ಕಾನೂನಿನ ಪ್ರಕಾರ ಆ ಅಪರಾಧಿಗೆ ಶಿಕ್ಷೆ ಕೊಡಲಿಕ್ಕೆ ಅವರೆಲ್ಲ ಸೇರ್ಕೊಳ್ತಾರೆ ಮಕ್ಕಳೇ. ಹೂ ಆರ್ ದ ಜಡ್ಜಸ್? Yes, with much ceremony and tried the case in the most judicial manner. They were judges who are in that committee, who are ready to give a punishment to that person. Judges were there. Prosecutors means here private lawyers, children. And jurymen. I tell you children here, ನಮಗೆ ಎರಡು ಪ್ರಕಾರದ ವಕೀಲರನ್ನು ನೋಡ್ತೀವಿ ನಾವು ಇಲ್ಲೇ. ಒಂದು, ಈಗ ನಿಮಗೆ PUC ಸೆಕೆಂಡ್ ಇಯರ್ ನಂತರ, ಇಟ್ ಮೇ ಬಿ ಸೈನ್ಸ್, ಕಾಮರ್ಸ್, ಆರ್ಟ್ಸ್, ಯು ಕ್ಯಾನ್ ಜಾಯಿನ್ LLB ಕೋರ್ಸ್. LLB ಮಾಡಿ ಆಫ್ಟರ್ PUC, ದಟ್ ಈಸ್ 5 years. ಆಫ್ಟರ್ PUC, ದಟ್ ಈಸ್ 5 years. ಆಫ್ಟರ್ ಎನಿ ಡಿಗ್ರಿ. After degree you can, what do you mean by study? LLB, that is only 3 years course. 3 years. But here degree takes 3 years. Suppose ಈ ಟೆಕ್ನಿಕಲ್ ಡಿಗ್ರಿ ಹೋಗ್ಬಿಟ್ರೆ ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಹೋಗ್ಬೋದು, 4 years ಆಗುತ್ತೆ. ಬಟ್ ಈ BSc Agri, BCom, BA ಎಲ್ಲ 3 years. Here 3 years. ನೀವು ಇಲ್ಲಿ 5 years ಆಗುತ್ತೆ. ಇದ್ರೊಳಗಡೆ ನಿಮಗೆ ಡಿಗ್ರಿ ಕೂಡ ಬಂದ್ಬಿಡತ್ತೆ ಮಕ್ಕಳೇ. BA LLB ಅಂತ ಕೊಡ್ತಾರೆ. BLLB. ಇಲ್ಲೇ BSc LLB, ನೀವು BSc ಮಾಡಿದರೆ BSc LLB. ಸಪೋಸ್ ಇಫ್ ಯುವರ್ ಡಿಗ್ರಿ ಇಸ್ BSc LLB. ಸಪೋಸ್ ಇಫ್ ಯುವರ್ ಡಿಗ್ರಿ ಇಸ್ BCom LLB. ಸಪೋಸ್ ಯುವರ್ ಡಿಗ್ರಿ ಇಸ್ BA BLLB, BSc Agri LLB, like this. ಇದು ನಾವು ಸಪೋಸ್ ಇಫ್ ಯು ವಾಂಟ್ ಟು ಬಿಕಮ್ ಅ ಗವರ್ನಮೆಂಟ್ ಲಾಯರ್, LLM ಅಂತ ಒಂದು ಬರುತ್ತೆ. ದಟ್ ಈಸ್ ಅ ಮಾಸ್ಟರ್ ಡಿಗ್ರಿ ಇನ್ ಲಾ. ನೀವು ಮಾಸ್ಟರ್ ಡಿಗ್ರಿ ಅಂತ ಹೇಳ್ತೇವೆ ನಾವು. LLM ಒಳಗಡೆ ಬರುತ್ತೆ ಮಕ್ಕಳೇ, ಹೌದಾ? ಸಪೋಸ್ ನೀವು ಏನಪ್ಪ ಸರ್ಕಾರಿ ವಕೀಲ, ಇಫ್ ಯು ವಾಂಟ್ ಟು ಬಿಕಮ್ ಅ ಗವರ್ನಮೆಂಟ್ ಲಾಯರ್, ಎಕ್ಸಾಮ್ಸ್ ಆರ್ ದೇರ್. ಯು ಹ್ಯಾವ್ ಟು ಅಟೈನ್ ದ ಎಕ್ಸಾಮ್. ಯು ಶುಡ್ ಗಿವ್ ದ ಎಕ್ಸಾಮ್, ದೆನ್ ಯು ವಿಲ್ ಬಿಕಮ್ ಗವರ್ನಮೆಂಟ್ ಲಾಯರ್. ಇಲ್ಲಪ್ಪ ನಾನು ಬೇಡ, ಐ ವಾಂಟ್ ಟು ಪ್ರಾಕ್ಟೀಸ್ ಮೈ ಸೆಲ್ಫ್ ಲೋನ್ಲಿ, ನಾನು ಒಬ್ಬನೇ ಪ್ರಾಕ್ಟೀಸ್ ಮಾಡ್ತೀನಿ, ಐ ವಾಂಟ್ ಟು ಬಿಕಮ್ ಅ ಪ್ರೈವೇಟ್, ವಿದೌಟ್ ಬಿಕಮಿಂಗ್ ಅ ಗವರ್ನಮೆಂಟ್, ನೀವು ಮಾಡ್ಬೋದು, ಕೇಸ್ ಹ್ಯಾಂಡಲ್ ಮಾಡ್ಬೋದು, ಹೌದಾ? ಹೀಗೆ ನೀವು
ಸೊ ಸರ್ಕಾರಿ ವಕೀಲರಾದ ಬೇರೆ ಆಗತ್ತೆ, ಲಾಯರ್. ಸೊ ಮುಂದೆ ಸೊ ಇಂತಿಷ್ಟು ಫ್ಯೂ ಇಯರ್ಸ್ ಆರ್ ನೀಡೆಡ್ ಆಸ್ ಅ ಲಾಯರ್ to attain, to give judges exam, judge exam. If you want to become judge, ನೀವು ಜಡ್ಜ್ ಆಗಬೇಕಂತಂದರೆ ಲಾಯರ್ ಆಗಿ ಕೆಲವೊಂದು ವರ್ಷ ನೀವು ಸೇವೆ ಮಾಡಿರಬೇಕು. ಆಮೇಲೆ ಸೊ ಐದರ್ ಗವರ್ನಮೆಂಟ್ ಆರ್ ಪ್ರೈವೇಟ್, ದೇ ಕ್ಯಾನ್ ಬೋತ್ ಕ್ಯಾನ್ ವಾಟ್ ಯು ಮೀನ್ ಬೈ ಅಪ್ಲೈ ಫಾರ್ ಸಚ್ ಎ ಎಕ್ಸಾಮ್ ಟು ಬಿಕಮ್ ಅ ಜಡ್ಜ್. ಆಗ್ಬೋದು ಮಕ್ಕಳೇ, ನಮ್ಮ ದೇಶದಲ್ಲಿ ಹೀಗಿದೆ. ಹಾಗೆ ನಿಮ್ಮ ಸರ್ವಿಸ್ ಮೇಲೆ ನಿಮ್ಮ ಪ್ರಮೋಷನ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ವಾಟ್ ಯು ಮೀನ್ ಬೈ ದ ಪ್ರೋಸೆಸ್ ಆಫ್ ಬಿಕಮಿಂಗ್ ವಾಟ್ ಜಡ್ಜಸ್. ಸೊ ಇಲ್ಲೇ ಪ್ರೊಸಿಕ್ಯೂಟರ್ಸ್ ಅಂತಂದರೆ ಮಕ್ಕಳೆಲ್ಲ ಸೊ ಗವರ್ನಮೆಂಟ್ ಲಾಯರ್ಸ್, ಜೆರಿಮೆನ್, ದರ್ ಇಸ್ ಅ ವರ್ಡ್, ಜೆರಿಮೆನ್ ಮೀನ್ಸ್ ಜೆರಿಮೆನ್. ಸೊ ಪಂಚೀಸ್ ಅಂತ ಬರ್ತಿದ್ರು ಮಕ್ಕಳೇ ಮೊದಲೆಲ್ಲ. ಈಗ ಹಳ್ಳಿಯಲ್ಲಿ ಕೂಡ ಪಂಚೀಸ್, ಹೌದಾ, ಪಂಚೀಸ್, ಸರ್ಪಂಚ್ ಹೌದು ಮಕ್ಕಳೇ, ಕೇಳಿರ್ಬೋದು. ಸರ್ಪಂಚ್ ಅಂದರೆ ಹೆಡ್ ಇರ್ತಾನೆ ನೋಡಿ, ಆಲದ ಮರದ. ಕೆಲವೊಂದು ಮೇ ಬಿ ಯು ಪೀಪಲ್ ವಾಟ್ ಯು ಮೀನ್ ಬೈ ವಾಚ್ಡ್ ಸಚ್ ಸೀನರೀಸ್ ವೈಲ್ ವಾಚಿಂಗ್ ದ ಮೂವೀಸ್ ವಿಚ್ ಆರ್ ರಿಲೇಟೆಡ್ ವಿಲೇಜ್, ಹಳ್ಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಚಿತ್ರಗಳನ್ನು ನೋಡ್ತಾ ಇದ್ದಾಗ, ಫಿಲ್ಮ್ಗಳನ್ನು ನೋಡ್ತಾ ಇದ್ದಾಗ ಅಲ್ಲಿ ಪಂಚೀಸು ಸರ್ಪಂಚನ್ನು ನೋಡಿರ್ಬೋದು. ಆಲದ ಕಟ್ಟೆ ಮೇಲೆ ಕೂತಿರ್ತಾರೆ, ತೀರ್ಪನ್ನು ಕೊಡ್ತಾ ಇರ್ತಾರೆ ಮಕ್ಕಳು. ಅದರಲ್ಲಿ 4-5 ಜನ ಇರ್ತಾರಲ್ಲಿ, ಒಬ್ಬ ಹೆಡ್ ಇರ್ತಾನೆ. ಅವನು ದಟ್ ಹೆಡ್ ಈಸ್ ನೋನ್ ಹ್ಯಾಸ್ ಸರ್ಪಂಚ್ ಆ್ಯಂಡ್ ರಿಮೈನಿಂಗ್ ಪಂಚೀಸ್, ದೇ ಆರ್ ಕಾಲ್ಡ್ ಜೆರಿಮೆನ್ ಅಂತ ಹೇಳ್ತಾರೆ. ಊರು ಹಿರಿಯರು. ಈಗೆಲ್ಲ ಏನಿಲ್ಲ ಮಕ್ಕಳೇ, ಅವಾಗೆಲ್ಲ ನೋ ಒನ್ ವಾಟ್ ಯು ಮೀನ್ ಬೈ ಲಾಂಗ್ ಎಗೋ ಚಿಲ್ಡ್ರನ್ ನೋ ಒನ್ ನ್ಯೂ ವಾಟ್ ಈಸ್ ಪೊಲೀಸ್ ಸ್ಟೇಷನ್, ವೆರ್ ಈಸ್ ಪೊಲೀಸ್ ಸ್ಟೇಷನ್ ಇದ್ದು. ಆವಾಗ ಪೊಲೀಸ್ ಸ್ಟೇಷನ್ ಇದ್ದು ಭಾಳ ದೊಡ್ಡ ಅಪರಾಧ ಮಾಡಿದ್ರು ಬರ್ತಿದ್ರು. ಈ ಕಾಮನ್ ಮ್ಯಾನ್ ಇವತ್ತಲ್ಲಿ ದೇ ನೆವರ್ ಸ್ಟೆಪ್ಡ್ ಅ ಸಿಂಗಲ್ ಸ್ಟೆಪ್ ಇಂಡು. ಯಾಕಂದರೆ ಇಲ್ಲೇ ಊರಲ್ಲಿ ಹಳ್ಳಿ ಒಳಗಡೆ ಪಂಚಾಯಿತಿಯಲ್ಲಿ ಮುಗ್ತಿತ್ತು. ಎವ್ರಿ ಪ್ರಾಬ್ಲಮ್ ವಾಸ್ ಸಾಲ್ವ್ಡ್ ವೇರ್ ಎಟ್ ದ ಪಂಚಾಯತ್ ಆಫ್ ಈಚ್ ಆ್ಯಂಡ್ ಎವ್ರಿ ವಿಲೇಜಸ್ ಇನ್ ಇಂಡಿಯಾ. ಬಟ್ ನಾವ್ ಇನ್ ಪೊಲೀಸ್ ಸ್ಟೇಷನ್. ಸ್ವಲ್ಪ ಗಂಡ ಹಿಂದಿ ಜಗಳ ಮಾಡ್ಯಾರಂದ್ರೆ ಇವತ್ತು ಪೊಲೀಸ್ ಸ್ಟೇಷನ್ನಲ್ಲೇ ಬಗೆಹರಿಬೇಕು, ಹೌದಾ. ಮೊನ್ನೆ ಒಂದು ಘಟನೆ ನಮ್ಮ ಮನೆ ಪಕ್ಕದಲ್ಲಿ ನಡೀತಾ ಇತ್ತು. ತಂದೆ ಹೇಳ್ತಾನೆ, ನೋಡಪ್ಪ ಅವನಿಗೆ ಬೆದರಿಸ್ತಾನೆ, ಹೊಡಿತಾನೆ. ಆ ಹುಡುಗ ಹೇಳ್ತಾನೆ, ನಾನು ದೊಡ್ಡವನಾಗಿದ್ದೇನೆ ಪಪ್ಪ, ಈಗ ನನಗೆಲ್ಲ ನೀವು ಹೇಳಿದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಓಡೋಗಿದ್ದಾನೆ. ಹಿ ರ್ಯಾನ್ ಟು ಗಿವ್ ಅ ಕಂಪ್ಲೇಂಟ್ ಅಪಾನ್ ಹೀಸ್ ಓನ್ ಫಾದರ್. ತಂದೆ ಕೂಡ ಕ್ಲಾಸ್ 1 ಆಫೀಸರ್ ಇದ್ದಾರೆ. ಏನು ಮಾಡ್ಬೇಕು ಹೇಳಿ, ಇಂಥ ಪ್ರಪಂಚ ಅಂದರೆ ಹೇಗಾಗ್ತಾ ಇದೆ. ಇರಲಿ ಮಕ್ಕಳೇ. ಆ್ಯಂಡ್ ಬ್ಯಾರಿಸ್ಟರ್ಸ್ ಅಂದ್ರೆ ಗೊತ್ತಿರ್ಬೋದು ನಿಮಗೆ. ಬ್ಯಾರಿಸ್ಟರ್ಸ್ ಅಂತಂದರೆ ಅವರು ಕೂಡ ಲಾಯರ್. ನೋಡ್ರಿ, ಮಹಾತ್ಮ ಗಾಂಧೀಜಿ ಬ್ಯಾರಿಸ್ಟರ್ ಪದವಿಯನ್ನು ಕೈಂಡ್ ಆಫ್ ವಾಟ್ ಯು ಮೀನ್ ಬೈ ಡಿಗ್ರಿ ಇನ್ ಆಫ್ರಿಕಾ. ಲಾಯರ್ಸ್ ಇಲ್ಲಿ ಸರ್ಕಾರಿ ವಕೀಲರು, ನ್ಯಾಯಾಧೀಶರು, ಪಂಚರು ಎಲ್ಲರೂ ಕೂಡ ದೇ ಆರ್ಗ್ಯೂಡ್ ಆ್ಯಂಡ್ ಜಡ್ಜ್ಡ್. ಸೊ ಆಲ್ ಗ್ಯಾದರ್ಡ್ who are lawyers, government lawyers, private lawyers, judges, jurymen, all gathered and discussed each other. And finally, at last, they condemned the criminal to have his head cut off as the law directs. So what was the punishment? What they argued? What was their conclusion? What was their final conclusion about the criminal? ಏನು ಹೇಳ್ತಾರಪ್ಪ ಕೊನೆಗೆ ತಮ್ಮ ತೀರ್ಪನ್ನು ಎಲ್ಲರೂ ಕೂಡ್ಕೊಂಡು ಚರ್ಚೆ ಮಾಡ್ತಾರೆ, ವಾದ ಮಾಡ್ತಾರೆ. ಎವ್ರಿ ಒನ್ ಆರ್ಗ್ಯೂಡ್ ಈಚ್ ಅದರ್, ಡಿಸ್ಕಸ್ಡ್ ಥರೋಲಿ ಅಕಾರ್ಡಿಂಗ್ ಟು ದ ಲಾ ಆಫ್ ದಟ್ ಮೊನಾಕೋ. ಆ ರಾಜ್ಯದ ಕಾನೂನು ಪ್ರಕಾರ ಚರ್ಚೆ ಮಾಡ್ತಾರೆ, ಏನು ಮಾಡಬೇಕು ಏನು ಬಿಡು. ಕೊನೆಗೆ ಏನು ಮಾಡಿದ್ರು, ಫೈನಲ್ ದೇರ್ ಕನ್ಕ್ಲೂಷನ್ ವಾಸ್ ದ ಕ್ರಿಮಿನಲ್ ಹೆಡ್ had to cut off, had to be cut off, or had to cut off. Criminal head has to cut off. ಅವನ ರುಂಡವನ್ನು ತೆಗೆದು ಬಿಡಬೇಕು. ಯಾರ ರುಂಡವನ್ನ? ಆ ಕ್ರಿಮಿನಲ್. Yes, that was the punishment. Yes, children, as far so good. Next, that was reported to the, so that they submitted the sentence to the prince. Yes, that was reported to the prince. That was reported to the prince. A report was reported to the prince by these people.
ಎಲ್ಲರೂ ರಾಜನಿಗೆ ಆ ಶಿಕ್ಷೆ ಏನಪ್ಪ ಅನ್ನೋದನ್ನು ರಾಜನಿಗೆ ತಿಳಿಸ್ತಾರೆ. ದಟ್ ಸೆಂಟೆನ್ಸ್, ವಾಟ್ ವಾಸ್ ದ ಸೆಂಟೆನ್ಸ್? ಟು ಕಟ್ ಆಫ್ ದ ಕ್ರಿಮಿನಲ್ ಹೆಡ್. ಅದೇ ಶಿಕ್ಷೆ. ಎಸ್, ಆಫ್ಟರ್ receiving that sentence from these people, the king read that sentence and confirmed himself, and he ordered, it means he gave a green signal to that sentence to be continued, to be carried on. Yes, the fellow, the criminal must be executed, means here carried on. Yes, I allow you people to carry on and give this sentence to that person. ಆಯ್ತಪ್ಪ, ನಾನು ಅನುಮತಿ ಕೊಡ್ತೀನಿ, ಇವನಿಗೆ ಶಿಕ್ಷೆ ಕೊಟ್ಬಿಡಿ ಅದನ್ನು ಅಂತ ಹೇಳಿ. ಎಸ್, ದೇ ಗಾಟ್ ಅ ಸಿಗ್ನಲ್, ಗ್ರೀನ್ ಸಿಗ್ನಲ್. ಎಸ್, ಲೆಟ್ಸ್ ನೆಕ್ಸ್ಟ್ ಚಿಲ್ಡ್ರನ್, ವಾಟ್ ಹ್ಯಾಪನ್, ವಾಟ್ ವಿಲ್ ಹ್ಯಾಪನ್ ಹಿಯರ್. ಸೊ ಇನ್ ದ 6th paragraph, there was only hitch. What do you mean by hitch here? Trouble. Hitch means problem. So there was only one hitch in that matter, that was they had neither a guillotine for cutting heads of, nor an executioner. There is a word, guillotine. Please mind this word, children. Guillotine. Okay. Guillotine means a kind of machine. A name of machine which is used to cut off the head, human head. ಮನುಷ್ಯರ ತಲೆಯನ್ನು ಕಟ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಮಷೀನ್ ಗಿಲೋಟಿನ್. ಬಟ್ ಬೈ ಯೂಸಿಂಗ್ ನೈಫ್, ಸ್ವರ್ಡ್, ಹೌದಾ, ಆಕ್ಸ್ ಅವನ್ನೆಲ್ಲ ಯೂಸ್ ಮಾಡಿ ರುಂಡ ಮಾಡ್ಬೋದು. ಬಟ್ ಇನ್ ದಟ್ ವಾಟ್ ಯು ಮೀನ್ ಬೈ ಮೆನಿ ವೆಪನ್ಸ್ ಆರ್ ದೇರ್, ದೋಸ್ ಆರ್ ನೇಮ್ಡ್. ಹೌದಾ, ದೋಸ್ ಆರ್ ಡಿವೈಡೆಡ್ ಟು ಡೂ ಟಾಸ್ಕ್ ಮಾಡಲಿಕ್ಕೆ. ಬಹಳಷ್ಟು ನಾವು ಆಯುಧಗಳಿದಾವೆ. ಎಲ್ಲ ಆಯುಧಗಳನ್ನು ತೆಗೆದುಕೊಂಡು ಈಗ ನಾವು ಕುರಿ ಬಲಿ ಕೊಡ್ಬೇಕಂತಂದ್ರೆ, ಸೊ ವಿ ಕಾಂಟ್ ಯೂಸ್ ಗನ್. ನಾವು ಗನ್ ತೆಗೆದುಕೊಂಡು ಯೂಸ್ ಮಾಡಲಿಕ್ಕೆ ಆಗೋದಲ್ಲ ಮಕ್ಕಳೇ. ಹೀಗೆ ಎಸ್, ಸೊ ಅಲ್ಲಿ ಏನಾಗಿತ್ತು, ದಟ್ ವಾಸ್ ವಾಟ್ ವಾಸ್ ದ ಹಿಚ್, ವಾಟ್ ವಾಸ್ ದ ಪ್ರಾಬ್ಲಮ್? ದೇ ಹ್ಯಾಡ್ ನೀದರ್ ಗಿಲೋಟಿನ್ ಫಾರ್ ಕಟಿಂಗ್ ಹೆಡ್ಸ್, ನಾರ್ ಆನ್, ದೆರ್ ಇಸ್ ಅ ವರ್ಡ್ executioner. Executioner. Executioner means a person, one who does such a job, a person, one who carries on such a task. It means, what is the task here? Cutting off the head. ತಲೆ ರುಂಡ ಕಟ್ ಮಾಡೋದು, ಎಲ್ಲರೂ ಕಟ್ ಮಾಡೋದಲ್ಲ ಮಕ್ಕಳೇ. ಈಗ ನಮ್ಮ ದೇಶದಲ್ಲಿ there is a death sentence in India. ಹೌದಾ, ದ ಪೊಲೀಸ್ ಕೆನಾಟ್ ಹ್ಯಾಂಗ್ ದ ಕ್ರಿಮಿನಲ್ಸ್. ದ ಪರ್ಸನ್ ಈಸ್ ದೇರ್, ಹಿ ಇಸ್ ಅಪಾಯಿಂಟೆಡ್ ಬೈ ದ ಗವರ್ನಮೆಂಟ್ ಟು ಡೂ ಸಚ್ ಅ ಜಾಬ್. ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿ ಮಾತ್ರ ಕೆಲಸ ಮಾಡಬೇಕಾಗತ್ತೆ, ಎಲ್ಲರೂ ಕೆಲಸ ಮಾಡ್ಲಿಕ್ಕೆ ಬರೋದಲ್ಲ. ಹಾಗೆ ಇಲ್ಲಿ ಈ ದೇಶದಲ್ಲಿ ಆ ಮಷಿನಿ ಇರಲಿಲ್ಲ, ಆ ವ್ಯಕ್ತಿನೂ ಇರಲಿಲ್ಲ. ಯಾಕಂದರೆ ನೆವರ್ ಹ್ಯಾಪನ್. ವೈ ನೆವರ್ ಹ್ಯಾಪನ್ ಸಚ್ ಎ ಇನ್ಸಿಡೆಂಟ್? ಅಂಥ ಘಟನೆ ನಡೆದೇ ಇಲ್ಲ. Yes, the minister considered the matter, decided to address an inquiry to the French government. Yes, they came to know that, seriously consider that matter. ಭಾಳ ವಿಚಾರ ಮಾಡ್ತಾರೆ ಎಲ್ಲರೂ, ಮಂತ್ರಿಗಳು ಕೂಡ ಎಲ್ಲರೂ ವಿಚಾರ ಮಾಡ್ತಾರೆ. ಏನಪ್ಪ ನಮ್ಮಲ್ಲಿ ಮಷಿನ್ ಇಲ್ಲ, ವಿ ಡೋಂಟ್ ಹ್ಯಾವ್ ಮಷಿನ್, ವಿ ಡೋಂಟ್ ಹ್ಯಾವ್ ಪರ್ಸನ್, ವಿ ಡೋಂಟ್ ಹ್ಯಾವ್ ಮಷಿನ್, ವಿ ಡೋಂಟ್ ಹ್ಯಾವ್ ಅ ಪರ್ಸನ್, ವಾಟ್ ಡು ವಿ ಡೂ? Finally, they considered, they thought, and they decided to address an inquiry. They wanted to put an inquiry to the French government, whether they are ready to supply, if they have. So, ವಿಚಾರ ಮಾಡ್ತಾರೆ, ಏನು ಮಾಡಬೇಕು? ಒಂದು ಫ್ರೆಂಚ್ ಸರ್ಕಾರಕ್ಕೆ, ಫ್ರೆಂಚ್ ಗವರ್ನಮೆಂಟ್, ಎಸ್, ದೇ ವಾಂಟೆಡ್ ಟು ಅಡ್ರೆಸ್, ಅವರಿಗೆ ಅದನ್ನು ತಿಳಿಸ್ಲಿಕ್ಕೆ ಬಯಸ್ತಾರೆ. ದೇ ವಾಂಟೆಡ್ ಟು ಟೇಕ್, asking whether French could not lend them a machine, an expert to cut off the criminal head. So they requested, they inquired, they approached whom? To the government of French, whether they are ready to, they are willingly ready to, what do you mean by
to would supply the machine and the person. ಅವರು ಆ ಮಷಿನ್ ಮತ್ತು ಆ ಎಕ್ಸ್ಪರ್ಟ್ ಏನು ವ್ಯಕ್ತಿ ಇರ್ತಾನೆ ರುಂಡ ಕಟ್ ಮಾಡ್ತಕ್ಕಂತಾನೆ ಏನು ಸಪ್ಲೈ ಮಾಡ್ಲಿಕ್ಕೆ ರೆಡಿ ಇದ್ದಾರಾ, ಕೊಡ್ಲಿಕ್ಕೆ ರೆಡಿ ಇದ್ದಾರಾ? ಹೌದಾ? ಸೊ ವೆದರ್ ದೇ ರೆಡಿ ಟು ಗಿವ್? ಎಸ್. ಹಾಗಾದ್ರೆ if they were ready, what about the cost? Would the French kindly inform them what would cost? Yes. They requested, they approached, they put an inquiry to the French government whether they had machine and that expert. If they have, what is the cost? What would be the cost? ಏನಪ್ಪ ಎಷ್ಟು ಬೆಲೆ ಆಗತ್ತ? ಅದಕ್ಕೆ ರೆಂಟ್ ಇರುತ್ತೆ ನೋಡಿ ಮಕ್ಕಳೇ, ಬಾಡಿಗೆ. ಆನ್ ರೆಂಟ್ ದೇ ವಾಂಟೆಡ್ ಟು ಟೇಕ್ ಆ್ಯಂಡ್ ದೇ ವಾಂಟೆಡ್ ಟು ರಿಟರ್ನ್ ಆಫ್ಟರ್ ಫಿನಿಶಿಂಗ್ ದಟ್ ವರ್ಕ್. Yes, the letter was sent. A letter was sent. That inquiry letter was sent to the French government. After a week, a message was, issued by the King of Monaco, which was sent by French government to their reply. A week later, the reply came. A machine and expert could be supplied. Both are ಎರಡೂವನ್ನು would be supplied. ಎರಡು ಕೊಡ್ತೇವೆ. Machine and expert would be supplied. The cost would be 16,000 francs. The French government told in that letter to the King of Monaco, we were ready to supply, but the cost could be 16,000 francs. ಸುಮಾರು 16,000 ಫ್ರಾಂಕ್ಸ್ಗಳಾಗತ್ತೆ. What do you mean by franc here? Franc. A name of the currency. In India there is a rupees. In India we have rupees. So ಈಗ ಕೆಲವೊಂದು ದೇಶಗಳಲ್ಲಿ ಡಾಲರ್ ತಮಗೆಲ್ಲ ಗೊತ್ತಿರ್ಬೋದು ಮಕ್ಕಳೇ. ಬೇರೆ ಬೇರೆ ದೇಶದಲ್ಲಿ ತನ್ನದೇ ಅಂತ, ಎವ್ರಿ ನೇಷನ್ ಇನ್ ದ ವರ್ಲ್ಡ್ ಹ್ಯಾಸ್ ಇಟ್ಸ್ ಓನ್ ಕರೆನ್ಸಿ. ಈವನ್ ಪಾಕಿಸ್ತಾನ ರೂಪಿ ಇದೆ, ನೇಪಾಳು ಆ್ಯಂಡ್ ಶ್ರೀಲಂಕಾ, ಬಾಂಗ್ಲಾದೇಶ್, ಕೆಲವೊಂದು ಕಡೆ ಬೇರೆ ಬೇರೆ ಥರ ಇಟ್ಕೊಂಡಿದ್ದಾರೆ. ಈಗ ಯುರೋಪ್ ಖಂಡದಲ್ಲಿ ಇಡೀ ಯುರೋಪ್ಗೆ ಒಂದು ಕರೆನ್ಸಿಯನ್ನು ಇಟ್ಕೊಂಡಿದ್ದಾರೆ. ಅಮೇರಿಕಾಲೆಲ್ಲ ಡಾಲರ್ ಇದೆ. ಹೀಗೆ ಮಕ್ಕಳೇ. ಎಸ್, ದಿಸ್ ವಾಸ್ ಲೇಡ್, LAID. What do you mean by LAY? Laid. ಸೊ ಯಾವಾಗ ಆ ಪತ್ರ ವಾಪಸ್ ಬರುತ್ತೆ ಅದನ್ನು ರಾಜನಿಗೆ ತಿಳಿಸ್ತಾರೆ. That was laid before the king. That was reported to the king about the letter, regarding the letter which was sent by French government to their reply. ಸೊ ಅದನ್ನು ರಾಜನಿಗೆ ತಿಳಿಸ್ತಾರೆ. ರಾಜನಿಗೆ ತಿಳಿಸಬೇಕಾಗಿದ್ದು ಇವರ ಕರ್ತವ್ಯ. Who are the minister? That was their duty to inform to the king of Monaco. Yes, ರಾಜ ನೋಡ್ತಾನೆ. He thought it over that ಅದ್ರ ಬಗ್ಗೆ ವಿಚಾರ ಮಾಡ್ತಾನೆ thoroughly. For a while he thought. So then he exclaimed, he cried, oh my God ಅಂತಾನೆ, 16,000 francs, because that was a huge money. Yes. So he exclaimed and he told that the wretch here, worthless. The wretch means here worthless. Ayogya, the wretch. How he pronounced, how he uttered, the wretch is not worth the money. That criminal is not worth to this money. He's not worth to this money. ಇಷ್ಟು ಹಣಕ್ಕೆ ಅವನು ಯೋಗ್ಯನಲ್ಲ, ಅವ ಅಯೋಗ್ಯ ಅಂತ ಹೇಳ್ತಾನೆ. ಬಿಕಾಸ್ he did such a bad task. ಅವನು ಅಯೋಗ್ಯವ. So then he told, so can't it be done? What would be? Cutting up the criminal head somehow in a cheaper way. So he told to his minister, oh my dear ministers, can't it be carried on in a cheaper way? Is there a way? ಅಲ್ಲೇನಾರ ಇದೆಯಾ ದಾರಿ?
ಬೇಡಪ್ಪ ತುಟ್ಟಿ ಆಗತ್ತೆ, ಅದು ಭಾಳ ಬೆಲೆ ಆಗತ್ತೆ, ಅವನು ಅಯೋಗ್ಯ ಇದ್ದಾನ, ಅಷ್ಟು ಅಮೌಂಟಿಗೆ ಅವನು ಯೋಗ್ಯನಿಲ್ಲ. ಅವಾಗ ವೈ 16,000 francs is more than 2 francs ahead on the whole population? Why 16,000 francs? Why 16,000 yaar is more than 2 francs ahead on the whole population? So if I am ready to pay 16,000 francs to, what do you mean by to take? ಹೌದಾ, ನಾವು ಅವನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ, ಸೊ ಅಲ್ಲಿ ಏನಾಗತ್ತೆ ಅಂದರೆ ಎವ್ರಿ ಸಿಟಿಜನ್, ಎವ್ರಿ what do you mean by inhabitant of my nation, my kingdom has to pay another 2 francs. There will be more tax, so upon my people. ಜನರ ಮೇಲೆ ಮತ್ತೆ ಏನಾಗತ್ತೆ ಹೇಳಿ, ಮತ್ತೆ 2 francs. ಸೊ each inhabitant has to pay 2 francs if I am ready to give 16,000 francs. ನಾನು 16,000 ಒಪ್ಕೊಂಡ್ಬಿಟ್ರೆ ಕೊಡ್ಲಿಕ್ಕೆ ಮಷೀನು ಮತ್ತು ಆ ವ್ಯಕ್ತಿನ ತೆಗೆದುಕೊಂಡು ಹೋಗ್ಲಿ, ಜನಕ್ಕೆ ಮತ್ತೆ 2 ಫ್ರ್ಯಾಂಕ್ಗಳು ಹೆಚ್ಚಿಗೆ ಆಗತ್ತೆ. ಈಗ ನೋಡಿ, ಸೊ ಏನು ಪೆಟ್ರೋಲ್ ಹೆಚ್ಚಿಗೆ ಆಯ್ತಂದ್ರೆ ಜನರ ಮೇಲೆ ಬರುತ್ತದು. ಮಂತ್ರಿಗಳಿಗೆ ಕೊಡಲ್ಲ, ಪ್ರಧಾನಮಂತ್ರಿ ಕೊಡಲ್ಲ, ತನ್ನ ಕೈಲಿಂದ ಏನು ಕೊಡಲ್ಲ, ತನ್ನ ಪಾಕೆಟ್ ಮನಿಯಿಂದ ಏನು ಕೊಡಲ್ಲ, ಮತ್ತು ಜನರ ಮೇಲೆ ಹಾಕಬೇಕು. ಅದನ್ನು ಜನ ಏನು ಮಾಡ್ತಾರೆ, ಸೊ 2 francs ahead on the whole population. Yes, the people won't stand it. It means the people cannot sustain. They can't sustain, they can't tolerate. If I urge them to pay another 2 francs as a ಟ್ಯಾಕ್ಸ್ ಅಂತ 2 ರೂಪಾಯಿ ನೀವು ಟ್ಯಾಕ್ಸ್ ಫ್ರ್ಯಾಂಕನ್ನು ಕೊಡ್ರಿ ಅಂತಂದ್ರೆ ಅವರು ಸಸ್ಟೈನ್ ಮಾಡ್ಕೊಳ್ಳಲ್ಲ, ಟಾಲ್ರೇಟ್ ಮಾಡ್ಕೊಳ್ಳಲ್ಲ. ಸೊ ದೆನ್ ಇಟ್ ಮೇ ಕಾಸ್, there is a word RIOT. So RIOT. What do you mean by this, children? Uproar. ದಂಗೆಯನ್ನು ಕ್ರಿಯೇಟ್ ಮಾಡೋದು. That might be caused what? Uproar, right? Among the people. ಜನ ದಂಗೆ ಹೇಳ್ಬೋದು. ಯಾಕಂದರೆ ಹೆಚ್ಚಿಗೆ ಟ್ಯಾಕ್ಸ್ ಕೊಡಂದಾಗ ಜನ ಎಲ್ಲಿಂದ ಕೊಡ್ಬೇಕು ಹೇಳಿ ಮಕ್ಕಳೇ? ನಾವು ಈಗ ಆಲ್ರೆಡಿ ಟ್ಯಾಕ್ಸ್ ಹಾಕಿರ್ತೇವೆ, ಮತ್ತೆ ಸ್ವಲ್ಪ ದಿನ ನಂತರ ಮತ್ತೆ ಕೊಡಿ ಅಂತಂದ್ರೆ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಜನ ಸಹಿಸ್ಕೊಳ್ಳಲ್ಲ. ಇದು ಬೇಡ, ಬೇರೆ ದಾರಿ ಹುಡುಕ್ರಿ. ಯು ಬೆಟರ್ ಟು ಸರ್ಚ್ ಅನದರ್ ವೇ ದಟ್ ಶುಡ್ ಬಿ ವೆರಿ ಚೀಪ್. ಬೇಡಪ್ಪ. ಸೊ ಕಿಂಗ್, what do you mean by? So the king was not agreed to, what do you mean by, to take machine and the person to cut off the criminal head. Raja, that was denied. Okay, that was denied. ಅದನ್ನ ರಾಜ ತಿರಸ್ಕಾರ ಮಾಡಿಬಿಡ್ತಾನೆ. ಸೊ ದೆನ್ ಹಂಗಾರೆ ಹೂ ಆರ್ ದ ಮಂತ್ರಿಗಳಿಂದ, ಹೂ ಆರ್ ದ ಮಿನಿಸ್ಟರ್, ಮತ್ತೆ ಅವರು ಮತ್ತೆ ಎನ್ಕ್ವೈರಿ ಮಾಡಲಿಕ್ಕೆ ಅಗೇನ್ ದೇ ವಾಂಟೆಡ್ ಟು ಎನ್ಕ್ವೈರ್ ವಿತ್ ಅನದರ್ ನೇಷನ್. ಬೇರೆ ದೇಶದ ಜೊತೆಗೆ ಎನ್ಕ್ವೈರಿ ಮಾಡ್ತಾನೆ. ಅದು ಯಾವುದಪ್ಪ ಅಂದರೆ ಮಕ್ಕಳೇ, ದ ಕಿಂಗ್ ಆಫ್ ಇಟಲಿ. ದೇ ವಾಂಟೆಡ್ ಟು ಪುಟ್ ಅ ಎನ್ಕ್ವೈರಿ ಟು ದ ಕಿಂಗ್ ಆಫ್ ಇಟಲಿ. ಅದನ್ನು ನಾನು ನಿಮಗೆ ಮುಂದಿನ ಕ್ಲಾಸ್ನಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ.